ಕುಂಭರಾಶಿಯವರಿಗೆ ನೋಡಿದಾಗ ಪರೋಪಕಾರ ಮಾಡಲು ಹೋಗಿ ಸಮಸ್ಯೆಗೆ ತೆಗೆದುಕೊಳ್ಳಬೇಡಿ ಅಂತ ಹೇಳ್ತಾ ಇದ್ದೀನಿ. ಕುಂಭರಾಶಿಯವರು ಹೆಚ್ಚಿನ ಜಾಗೃತೆ ವಹಿಸುವುದು ಸೂಕ್ತ ಅಂತ. ನೋಡಿ ಏನಾಗುತ್ತೆ, ಯಾರೋ ಯಾರೋ ಕಷ್ಟದಲ್ಲಿದ್ದಾರೆ ಅಂತೇಳಿ ನೀವು ಅವ್ರಿಗೆ ಅನುಕೂಲ ಮಾಡ್ಲಿಕ್ಕೆ ಹೋಗ್ತೀರಾ, ಉಪಕಾರ ಮಾಡ್ಲಿಕ್ಕೆ ಹೋಗ್ತೀರಾ, ಅದರಿಂದ ತೊಂದರೆ ಅಂತ ಹೇಳ್ತಾ ಇದೆ. ಹಾಗಾಗಿ ಪರೋಪಕಾರ ಮಾಡುವಾಗ ಸ್ವಲ್ಪ ಜಾಗೃತೆ ವಹಿಸುವುದು ಸೂಕ್ತ. ಕೆಲವೊಬ್ರು ಯಾರಿಗೋ ನೋಡಿ, ಕೆಲವ್ರ ಮನಸ್ಸು ನಿಲ್ಲಲ್ಲ, ಏನಾದ್ರು ಸ್ವಲ್ಪ ಯಾರೋ ಜೊತೆಗಾರರು ಆಗಲಿ ಅಥವಾ ಯಾರೋ ಒಬ್ರು ಕಷ್ಟದಲ್ಲಿದ್ದಾರೆ ಅಂದರೆ ನೀವು ಸ್ವಲ್ಪ ಕೊರಗೋದು ಜಾಸ್ತಿ ಇರುತ್ತೆ. ಕೆಲವು ಈ ಕುಂಭರಾಶಿಯವರ ವ್ಯಕ್ತಿತ್ವನೂ ಕೂಡ ಅದೇ ಥರ ಇರುತ್ತೆ. ಆ ರೀತಿ ಇದ್ದವ್ರು ನೋಡಿ ಸ್ವಲ್ಪ ಇವತ್ತು ಜಾಗೃತೆ ವಹಿಸೋದು ಸೂಕ್ತ. ಯಾಕಂದರೆ ನೀವೇ ಆ ಸಮಸ್ಯೆಗೆ ಒಂದು ಸಿಲುಕೆ ಹಾಕಿಕೊಳ್ಳುವ ಒಂದು ಸಮಸ್ಯೆಗಳನ್ನು ತಂದುಕೊಂಡ್ಬಿಡ್ತೀರ ನಿಮಗೆ ಅಂತ ಹೇಳ್ತಾ ಇದೆ. ಹಾಗಾಗಿ ನೋಡ್ಕೊಳ್ಬೇಕು. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ನೋಡಿ, ಈಗ ವಿವಾಹಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳು, ಯಾಕೆಂದರೆ ಶ್ರಾವಣ ಮಾಸ ಮುನ್ನುಡಿತಾ ಇರುತ್ತೆ. ಮುಂದೆ ಶ್ರಾವಣ ಮಾಸ ಆದಮೇಲೆ ಕೂಡ ಒಳ್ಳೊಳ್ಳೆ ಒಂದು ದಿನಗಳಿರೋದ್ರಿಂದ ವಿವಾಹಕ್ಕೆ ನೀವೇನಾದರೂ ವಿವಾಹಕ್ಕೆ ಏನಾದರೂ ನೋಡ್ತಾ ಇತ್ತು ಅಂತಂದರೆ ನೀವು ಮುಂದಿನ ದಿನಗಳಲ್ಲಿ ಅನುಕೂಲ ಆಗುತ್ತೆ. ಅದ್ರ ಕಡೆ ಬೇಕಾಗಿರುವಂತಹ ನೀವು ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ವಿವಾಹಕ್ಕೆ ಸಂಬಂಧಪಟ್ಟಂತೆ ಕೂಡ ಹೆಣ್ಣು ನೋಡೋಕೆ ಹೋಗುವಂಥದ್ದು ಅಥವಾ ಗಂಡು ನೋಡುವಂಥದ್ದು ಯಾವುದೇ ವಿಚಾರ ಆಗಲಿ, ವಿವಾಹಕ್ಕೆ ತುಂಬ ಅನುಕೂಲಕರವಾದ ದಿನ ಆಗಿರುತ್ತೆ ಇವಾಗ ಕುಂಭರಾಶಿಯವರಿಗೆ.